ರಾಮ ಮಂದಿರದಿಂದ ಬಂದ ಅಕ್ಷತೆನ ಏನು ಮಾಡಬೇಕು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ನೋಡಿ ಹೇಳ್ತೀನಿ. 5 ದೀಪ ಹಚ್ಚಬೇಕು ಅಂತ ಹೇಳಿದರು. ನೀವು ಎಷ್ಟು ದೀಪ ಹಚ್ಚಿದ್ರಿ? ನಾನಂತೂ 5 ದೀಪ ಹಚ್ಚಿದ್ದೀನಿ. ಹೇಗೆ ಹಚ್ಚಿದ್ದೀನಿ ಅನ್ನೋದನ್ನು ನೋಡಿ. ಇವತ್ತು ಪೊಂಗಲ್ನ ಮಾಡಿದ್ದೆ. ಆ ಅಕ್ಷತೆ ಕಾಳನ್ನು ಸೇರಿಸಿ ಏನೋ ಮಿಸ್ ಮಾಡಿದೆ ಇವತ್ತು ಪೊಂಗಲ್ಗೆ, ಏನು ಅಂತ ಅದು ಗೊತ್ತಾಗುತ್ತೆ ನೋಡಿ. ಇವಳು ಏನು ಗೊತ್ತಾ, ರೆಡಿ ಆಗ್ತಾಳೆ. ರೆಡಿ ಆಗಿಬಿಟ್ಟು ಫೋಟೋಶೂಟ್ ಮಾಡೋ ಟೈಮಿಗೆ ಏನಾದರೂ ತಕರಾರು ತೆಗಿತಾಳೆ. ಅದು ಏನು ಮಾಡ್ತಾಳೆ ಗೊತ್ತಾ? ಆ್ಯಂಡ್ 5 ದೀಪನ ಬೆಳಗ್ಗೆನೂ ಕೂಡ ಹಚ್ಚಿದ್ದೆ. ಸಂಜೆ ಹಚ್ಚಿದ್ನಾ ಇಲ್ವಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸೋಮವಾರ 22ನೇ ತಾರೀಕು ರಾಮ ಮಂದಿರ ಸ್ಥಾಪನೆ ಆಗ್ತಿದೆ. ಎಲ್ಲರಿಗೂ ಕೂಡ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಮಗುಗೆ ರಾಮನ್ ಥೀಮಿನ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಪೊಂಗಲ್ಲು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಕ್ಷತೆನೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ರಿಲೇಟಿವ್ ಬಂದಿದ್ದರು, ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ಫಾಲೋ ಮಾಡಿದ್ರೆ ಪ್ಲೀಸ್ ಫಾಲೋ ಮಾಡಿ. ರಾಮ ಮಂದಿರ ಕಟ್ಟಬೇಕು ಅನ್ನೋದು ಒಂದು 5 ದಶಕಗಳ ಕನಸು ಅಂತಲೇ ಹೇಳ್ಬೋದು. ಆ ಕನಸು ಇವತ್ತು ನನಸಾಗಿರೋದಕ್ಕೆ ಇಡೀ ಇಂಡಿಯಾನೇ ಒಂದು ಹಬ್ಬ ಥರ ಮೀನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆಗದಿರೋ ಕೆಲಸ ಯಾವುದೇ ಆಗಲಿ, ನಮ್ಮ ಲೈಫಲ್ಲಾಗಲಿ ಅಥವಾ ಬೇರೆ ಎಲ್ಲೋ ಒಂದು ಇದರಲ್ಲಿ ಸ್ಟಾಪ್ ಆಗಿದ್ದಂಥ ನಿಂತಿದ್ದಂಥ ಕೆಲಸಗಳು ನಡೆದಾಗ ತುಂಬಾ ಖುಷಿಯಾಗುತ್ತೆ. ನಾವು ನಮ್ಮ ಮನೇಲೇ ಆಗಿರ್ಬೋದು, ಬೇರೆಯವ್ರ ಮನೇಲೇ ಆಗಿರ್ಬೋದು, ಇಡೀ ಪ್ರಪಂಚದಲ್ಲೇ ಆಗಿರ್ಬೋದು, ತುಂಬ ಖುಷಿ ಅಂತ ಅನಿಸುತ್ತೆ. ನಮಗಂತೂ ತುಂಬಾ ಖುಷಿಯಾಗಿದೆ. ಸೊ ಇಲ್ಲಿ ಸ್ವಲ್ಪ ವಿಲೇಜ್ ಆಗಿರೋದ್ರಿಂದ, ಹಳ್ಳಿ ಆಗಿರೋದ್ರಿಂದ ಅಷ್ಟು ಸೆಲೆಬ್ರೇಷನ್ ಏನೂ ಇಲ್ಲ. ಬಟ್ ಸಂಜೆ ಎಲ್ಲ ದೀಪ ಹಚ್ಚೋದು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಸಿಟಿಯಲ್ಲಾದರೆ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗಿ ಆ ಥರ ಅಲ್ಲಿ ಪರ್ಟಿಕ್ಯುಲರಾಗಿ ಅದೇ ಟೆಂಪಲ್ಗೆ ಹೋಗಿ ಆ ಥರ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಟೆಂಪಲ್ಗೆ ಹೋಗಬೇಕಂದ್ರೆ ತುಂಬ ದೂರ ಹೋಗಬೇಕು. ಅದು ಪರ್ಟಿಕ್ಯುಲರಾಗಿ ಅದೇ ದೇವಸ್ಥಾನ ಅನ್ನೋ ಥರ ಆ ಥರ ಏನೂ ಇರೋಲ್ಲ. ಸೊ ಮನೆಯಲ್ಲೇ ನಾನು ಪುಟ್ಟದಾಗೆ ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ಸೊ ನನ್ನ ಕೈಲಾದಷ್ಟು. ಸೊ ನೋಡ್ತಾ ಇರಿ ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನು. ಸೊ ತುಂಬ ಅಂದರೆ ತುಂಬಾ ಖುಷಿ. ರಾಮರಾಜ್ಯ ಆಗುತ್ತೆ ಭಾರತ ಅಂತ ಹೇಳ್ತಿದ್ರಲ್ವ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ. ರಾಮ ರಾಮಭದ್ರ ರಘುನಾಥ ರಾಮ ರಾಮೇಣಾಭಿಹತ ನಿಶಾಚರಾಚಮು ರಾಮಾಯ ತಸ್ಮೈ ನಮಃ. ರಾಮೇ ಚಿತ್ತಾಲಯಂ ಸದಾ ಭವತು ಮೇ ಭೂ ರಾಮ ಮಮ್ಮುತರ ಶ್ರೀರಾಮ ರಾಮ ರಾಮೇತಿ ರಾಮೇ ರಮೋ ಮನೋರಮೇ ರಾಮಾಯ ನಮಃ. ಸೊ ಅಮ್ಮ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು, ನಾನು ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು. ಅವಳು ಮಲಗಿದ್ದು, ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಡೈರೆಕ್ಟ್ ಪೂಜೆನೇ ಮಾಡಿದೆ. ಸೊ ಪೂಜೆ ಮಾಡೋಕ್ಕೆ ಹೂವೆಲ್ಲ ಮನೆಯಲ್ಲೇ ಸಿಕ್ಕಿತ್ತು, ಅದನ್ನೆಲ್ಲ ಇದು ಮಾಡಿ, ಮಂತ್ರಾಕ್ಷತೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಪೂಜೆ ಮಾಡಿ ಬೆಳಗ್ಗೆ ಒಂದು ಸರಿ ಪೂಜೆ ಮಾಡಿದೆ. ಮತ್ತು 12:30ಗೆ ಆ ಮಂತ್ರಾಕ್ಷತೆ ಓಪನ್ ಮಾಡಬೇಕಂತ ಇತ್ತಲ್ವ, ಅದನ್ನೇನು ಮಾಡಬೇಕು ಅಕ್ಷತೆನೇ ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ 5 ದೀಪ ಕೂಡ ಹಚ್ಚಿದ್ದೆ. ಸಂಜೆನೂ ಕೂಡ ಹಚ್ತೀನಿ, ಇವಾಗೂ ಕೂಡ ಹಚ್ಚಿದ್ದೀನಿ. ಪೂಜೆ ಆಗಿತ್ತಲ್ವ. ಮತ್ತು 12:30 ಒಂದು ಫಸ್ಟ್ ಹಚ್ಚಿದ್ದೆ. 12:30 ಟೈಮಲ್ಲಿ ನಾನು ಫುಲ್ 5 ದೀಪ ಹಚ್ಚಿದ್ದೀನಿ. ಮತ್ತು ಈವ್ನಿಂಗ್ ಕೂಡ ಹಚ್ಚೋಣ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿ ಪ್ರಸಾದ ಮಾಡೋಕ್ಕೆ ಅಂತ ಹೊರಟೆ. ಪ್ರಸಾದ ಬಂದು ಪೊಂಗಲ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೇ ಅಕ್ಕಿಯಿಂದ ಇನ್ನು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ, ಅದನ್ನೇನು ಎಲ್ಲನೂ ಹಾಕಿಲ್ಲ, ಸ್ವಲ್ಪ ಹಾಕಿ. ಅದಾದಮೇಲೆ ಎಲ್ಲರೂ ಪೂಜೆ ಆಯಿತು. ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಈ ಅಕ್ಷತೆ ಕಾಳನ್ನ ಏನು ಮಾಡಬೇಕು ಗೊತ್ತಾ? ಅದನ್ನು ತೆಗಿಯೋಂಗೆ ಇರಲಿಲ್ಲ ನಾನು. ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲೇ ಆಗಲಿ ಇದರಲ್ಲೆಲ್ಲ ನಾನು ಮಾಡಿ ಹಾಕಿದ್ದೆ ಮುಂಚೆನೇ ವೀಡಿಯೋನ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಈ ಅಕ್ಷತೆನ ಏನು ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲದೆ ಇದ್ದವ್ರಿಗೆ ಅಂತೇಳಿ ನಾನು ಇವತ್ತು ಹೇಳ್ತಿದ್ದೀನಿ. ಈ ಅಕ್ಷತೆ ಕಾಳನ್ನ ನಾವು ಮನೆಯಲ್ಲಿ ಅನ್ನ ಮಾಡ್ತೀವಲ್ವ, ಅವಾಗ ಹಾಕಿ ನಾವು ಅನ್ನ ಮಾಡಿಕೊಂಡು ಕನ್ವರ್ಟ್ ಮಾಡಿ ತಿನ್ಬೋದು. ಇಲ್ಲ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಕೊಡೋರ್ಗೂ ಎಲ್ಲ ಕೊಟ್ಟು ನಾವು ಕೂಡ ಪ್ರಸಾದ ಥರ ತಿನ್ಬೋದು. ಇಲ್ಲ ಅಂದರೆ ಮನೆ ಮುಂದೆ ಒಂದು ಬಟ್ಟೆಲಿ ಗಂಟು ಕಟ್ಬಿಟ್ಟು ಅದನ್ನು ಹ್ಯಾಂಗ್ ಮಾಡ್ಬೋದು. ಇಲ್ಲ ಅಂದರೆ ದೇವ್ರದ್ದು ನಾವೇನು ನಮ್ಮ ಜ್ಯುವೆಲ್ಸ್ ಆಗಿರ್ಬೋದು, ಒಡವೆ ಎಲ್ಲ ಇರ್ತೀವಿ, ಅಲ್ಲೇ ಕೂಡ ಒಂದು ಬಾಕ್ಸಲ್ಲಿ ಹಾಕಿಡ್ಬೋದು. ಇಲ್ಲಾಂದರೆ ದೇವ್ರ ಮನೇಲಿ ಒಂದು ಬಾಕ್ಸಿಗೆ ಹಾಕಿ ಪೂಜೆ ಮಾಡೋಕ್ಕೆ ಇಡ್ಬಹುದು. ಎಲ್ಲನೂ ಏನು ಪ್ರಸಾದ ಮಾಡಬೇಕು ಅಂತಿಲ್ಲ, ಅದರಲ್ಲಿ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು, ಪ್ರಸಾದ ಇದಾಗುತ್ತೆ. ಎಲ್ಲ ಕಡೆಯೂ ಅಷ್ಟೇ ಒಂದು ಸ್ಪೂನ್ ಥರ ಯೂಸ್ ಮಾಡ್ಬೋದು. ಸೊ ನಾನು ಇದೇ ಅಕ್ಕಿಲಿ ದೇವರಿಗೆ ಪ್ರಸಾದ ಬೇರೆ ಇಟ್ಬಿಟ್ಟು ಇದೇ ಅಕ್ಕಿಲಿ ನಾವು ತಿನ್ನೋದಕ್ಕೆ ಅಂತೇಳಿ ಇದರಿಂದ ಸ್ವಲ್ಪ ಅಕ್ಕಿ ಹಾಕಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ. ಏನು ಆಶ್ಚರ್ಯ ಗೊತ್ತಾ, ಈ ಸರಿ ಪೊಂಗಲ್ ಮಾಡಿದಾಗ ಹೆಸರು ಬೇಳೆನೇ ಹಾಕಿಲ್ಲ, ಅದ್ರ ಟೇಸ್ಟ್ ಏನೋ ಒಂಥರ ಅಂತ ಆಮೇಲೆ ಅನ್ನಿಸ್ತಾ ಇತ್ತು ನನಗೆ. ಸೊ ಇನ್ನು ಹೇಳಿದ್ರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಲೇ ಇಲ್ಲ. ಒಟ್ಟಿಗೆ ಪ್ರಸಾದ ಚೆನ್ನಾಗಿತ್ತು. ಅದೇ ದೇವರ ಅಕ್ಕಿ ಹಾಕಿ ಮತ್ತು ಬೆಲ್ಲ ಇದೆಲ್ಲ ಹಾಕಿ ರೈಸ್ ಹಾಕಿ ನಾರ್ಮಲ್
ದ್ರಾಕ್ಷಿ ಇದೆಲ್ಲ ಹಾಕ್ಬಿಟ್ಟು ನಾರ್ಮಲ್ ಮಾಡೋ ಥರನೇ ಮಾಡಿದೆ. ಬಟ್ ಏನಂದರೆ ಹೆಸರುಬೇಳೆ ಹಾಕಿರಲಿಲ್ಲ. ಪೊಂಗಲ್ಗೆ ಮೇಯ್ನ್ ಹೆಸರುಬೇಳೆನೇ ಅಲ್ವಾ, ಸೊ ಹಾಗಾಗಿ ಹಾಕಿಲ್ಲ. ಕಾಯಿ ತುರಿ ಎಲ್ಲ ಹಾಕಿ ಏನೋ ಒಂಥರ ಸ್ವೀಟ್ ಥರನೇ ಆಗಿತ್ತು. ಹೆಸರುಬೇಳೆ ಒಂದು ಮಿಸ್ ಆಗಿತ್ತು. ಅಕ್ಷತೆನೂ ನೋಡಿ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅನ್ನ ಮಾಡುವಾಗಲೂ ಅಷ್ಟೇ ಇಷ್ಟೇ ಹಾಕ್ಕೊಂಡ್ರು ಸಾಕಾಗುತ್ತೆ. ನಾನು ನಮ್ಮನೇಲಿ ಸ್ವಲ್ಪ ಅಂತೇಳಿ ಬರೀ ಪ್ರಸಾದಕ್ಕಷ್ಟೇ ಮಾಡಿದೆ. ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ರಾಮನ್ ಫುಟ್ಟು ಥೀಮ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮನೆ ಚಿನ್ನಮ್ಮಂಗೆ ಶ್ರೀರಾಮ ಡ್ರೆಸ್ ಹಾಕೋಣ, ಹೇಗಿರುತ್ತೆ ನೋಡೋಣ. ಚಿನ್ನಿ ಚಿನ್ನಿ ಇಲ್ಲಿ ನೋಡ್ಕಂದ, ಇಲ್ಲಿ ಇಲ್ಲಿ ಹಾಯ್ ಹೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಹೇಳ್ಕಂದಲ್ಲಿ. ಜೈ ಶ್ರೀರಾಮ್. ಶ್ರೀರಾಮನ್ ಡ್ರೆಸ್ ಹಾಕೋಣ, ಹಾಕೋಣ ಕಂದ. ರೆಡಿ ಆಗೋಣ, ರೆಡಿ ಆಗೋಣ. ಪರ್ಟಿಕ್ಯುಲರಾಗಿ ಕಾಸ್ಟ್ಯೂಮ್ ಅಂತ ಏನೂ ಇರಲಿಲ್ಲ. ಸೊ ಮನೇಲೇ ಇದ್ದಿದ್ದು ಆರೆಂಜ್ ಕಲರ್ ಒಂದು ಪಂಚೆ ಇತ್ತು, ಅದನ್ನು ಹಾಕಿ ಆ್ಯಂಡ್ ಅಕ್ಕಿಯಲ್ಲಿ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೆದು, ನನಗೆ ಇದು ಬಿಡ್ಸೋಕ್ಕೂ ಬರ್ತಾ ಇಲ್ಲ ಆ್ಯಕ್ಚುಲಿ. ಏನು ಹೇಳ್ತಾರೆ ಅದು ಬಾಣ ಬಿಡ್ತಾರಲ್ಲ, ಸೊ ಬಿಲ್ಲೆಲ್ಲ ಚೆನ್ನಾಗಿ ಬಂತು. ಇನ್ನೊಂದು ಇದು ಥರ ಹ್ಯಾಂಗ್ ಮಾಡ್ಕೊಂಡು ಬಿಡೋ ಅಂಥದ್ದು, ಅದನ್ನು ಬಿಡ್ಸೋಕೆ ಬರ್ತಾನೇ ಇಲ್ಲ ನನಗೆ. ಜೈ ಶ್ರೀರಾಮ್ ಚಿನ್ನಿ, ಜೈ ಶ್ರೀರಾಮ್ ಚಿನ್ನಿ. ಚಿನ್ನಮ್ಮ ಇಲ್ಲಿ ನೋಡೆ, ಇಲ್ಲಿ ಬುಬ್ಬಿ 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 ಹಾಕಳಿ ಬುಬ್ಬಿ ಹಾಕಳಿ ಚಿನ್ನಮ್ಮ. ಸೊ ಅದಾದಮೇಲೆ ಹೀಗೇ ಒಂದು ರುದ್ರಾಕ್ಷಿ ಮಣಿದು ಒಂದು ರೇವಂತ್ ಇಲ್ಲೇ ಬಿಟ್ಬಿಟ್ಟು ಹೋಗಿದೆ, ಅದು ಒಂದಿತ್ತು. ಆ್ಯಂಡ್ ಹಂಗೇ ಲಿಪ್ಸ್ಟಿಕ್ದು ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದೀನಿ. ಸೊ ಇನ್ನು ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಮೇ ಬಿ ಎಲ್ಲ ಪರ್ಟಿಕ್ಯುಲರಾಗಿ ಹುಡುಕಿ ಮಾಡ್ಬೋದಿತ್ತು. ಸೊ ಇಲ್ಲಿ ಇದ್ದಿದ್ದರಿಂದ ಇದ್ದಿದ್ರಷ್ಟರಲ್ಲಿ ಮಾಡಿದ್ದೀನಿ. ಸೊ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಖುಷಿ ಆಗುತ್ತೆ. ಸೊ ಏನು ಗೊತ್ತಾ, ಇವಳು ರೆಡಿ ಆಗಿಬಿಡ್ತಾಳೆ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮಾಡಿ ಫೋಟೋ ಇಟ್ಕೊಳ್ಳೋ ಟೈಮಿಗೆ ಶುರು ಮಾಡಿಬಿಡ್ತಾಳಪ್ಪ. ನನಗೆ ಅದೇ ಬೇಜಾರಾಗತ್ತೆ. ಇಲ್ಲ ಆಂಟಿ, ಚಿನ್ನಿ ಚಿನ್ನಿ ಇಲ್ಲಿ ಆಂಟಿ. ಅಪ್ಪು ಅಪ್ಪು ಅಮ್ಮ ಇಲ್ಲಿ ಇಲ್ಲಿ ಐಸಾ ಆಂಟಿ ಆಂಟಿ ನೋಡಿ ಇಲ್ಲಿ. ಮತ್ತೆ ಆಗ್ಲಿ, ನಮ್ಗೆ ಸುಮ್ಮನೆ ಆದ್ರೆ ಸಾಕು ಅಲ್ಲ ಕಂಜಮ್ಮ. ಅವಳದೇ ಅವಳು ಕಾಯಿತಿ ಸದ್ಯ ಸುಮ್ಮನಾದ್ಲಲ್ಲ. ನಾನು ಇಷ್ಟೆಲ್ಲ ಮಾಡಿ ಕೂತ್ಕೊಂಡಿನಿ, ಸುಮ್ಮನೆ ಬರ್ತಾಳೆ ಇಲ್ವ ಅನ್ಕೊಂಡಿದ್ದೆ. ಎದ್ದು ಹಾಲು ಕುಡಿದ್ಮೇಲೆ ಸರಿ ಹೋದ್ಲು. ಅಮ್ಮ ಚಿನ್ನ ಚಿನ್ನ ಆ ಹುಟ್ಟಿ ಎರಡನೇ ದಿನಕ್ಕೆಲ್ಲ ಫೋಟೋ ಶೂಟ್ ಮಾಡಿಸಿದ್ದು. ಬಟ್ಟೆ ಹಾಕಿದ್ರೆ ಸುಮ್ಮನಿರಲ್ಲ, ಡೈಪರ್ ಹಾಕ್ಬಿಟ್ಟು ಮಂಗ್ಸೋರು ಸುಮ್ಮ ಮಂಗಿರೋಳು. ಸಾಕಾ ಸಾಕಾಯ್ತು ಬಿಡಿ, ಹೇಳಿ ಎದೋಗಿ ಬಿಚ್ಚೋಗಿ ಎಲ್ಲಾನು. ಅವಳು ಹೊಟ್ಟೆಲಿ ಇದ್ದಾಗಲೂ ಅಷ್ಟೇ, ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ಕೈ ಮುಟ್ದಾಗೆಲ್ಲ ಚೆನ್ನಾಗಿ ಇದು ಮಾಡೋಳು. ಫೋಟೋ ತೊಗೊಂಡು ನಿಂತ್ಕೊಂತು ಮೊಬೈಲ್ ಅಂದರೆ ಸ್ಟಾಪೇ ಮಾಡಿಬಿಡೋದು, ದಿನ ಕಾಯ್ದರೂ ಆಗ್ತಾನೆ ಇರಲಿಲ್ಲ. ಅದಾದಮೇಲೆ ಸೀತಾ ಮಾತೆದು ಮಾಡೋಣ ಅಂತ ಹೋದೆ. ಸೊ ಅವಳು ಅಷ್ಟು ಕೋಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಮಲಗಿರೋ ಮಕ್ಳಿಗೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು, ಆದರೂ ಮಾಡಬಹುದು, ಕಷ್ಟ ಏನಲ್ಲ. ಬಟ್ ನಿಂತ್ಕೊಳ್ಳೋಕ್ಕಾದ್ಮೇಲೆ ಸ್ವಲ್ಪ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದ್ಕೊಂಡೆ. ಇದು ಹೋಗಿ ರಾಘವೇಂದ್ರ ಥರ ಆಗೋಗ್ಬಿಡ್ತು. ಅವಳಿಗೆ ಸೀರೆ ಉಡ್ಸೋಕ್ಕೋದ್ರೆ ಅವಳು ಕಾಲ ಮೇಲೆ ಎತ್ಕೋತಾಳಲ್ಲ, ಉಟ್ಕೊಳ್ಳೋ ಥರ ಆಗೋದೇ ಇಲ್ಲ ಆ್ಯಕ್ಚುಲಿ ಚಿಕ್ಕ ಮಗುಗೆ. ಅವಳೇನು ಮಾಡೋದು ಬೇಡ, ಅವಷ್ಟು ಕಟ್ ಮಾಡಿಬಿಟ್ಟು ಹಾಕ್ಬೋದು. ಅಪ್ಪ ಹ್ಞೂ 10 ನಿಮಿಷ ವಿಡಿಯೋ ಮಾಡಿಲ್ಲ, 1/4 ಗಂಟೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ರಾಮ ರಾಮ ಏನು ಚಿನ್ನಿ, ರಾಮ ರಾಮ ಹೇಳ್ಕಂದ. ರಾಮ 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 ಹೇಳು, ಹೇಳಿಲ್ಲಿ. ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನೆಂಚಿನಿ ರಾಮ 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 ಬೇಕು ಚಿನ್ನು, ಬೇಕು
ಅಯ್ಯೋ ರಾಮ ಬೇಕು. ಅಯ್ಯೋ ಕದಮ. ರಾಮ ರಾಮ ರಾಮ. ಬಾಡ್ಕೋಲ್ ನೀನು. ಹೋಗು, ನಾನು ಮಾತಾಡ್ಸಲ್ಲ ನಾನು. ಹೋಗು ಮಾತಾಡ್ಸಲ್ಲ ನಾನು. ಹೋಗು. ನಾ ಮಾತಾಡ್ಸಲ್ಲ. ನೀನು ನಾನು ಏನು ಹೇಳಿದ್ರು ಕೇಳ್ತಿಲ್ಲ. ಆಗಲೇ ಹೆಂಗೆ ಹೇಳ್ತಿದ್ದೆ ಹೇಳು. ರಾಮ. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಮತ್ತೆ ದೀಪ ಹಚ್ಚೋಣ ಸಂಜೆ ಟೈಮ್ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ರಂಗೋಲಿ ಹಾಕಿ ಸ್ವಲ್ಪ ಫ್ಲವರ್ಸ್ ಇತ್ತು ಅದೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತೇಳಿ ರೋಸ್ ಪೆಟಲ್ಸೇ ಸಿಕ್ಕಿತ್ತೆಲ್ಲ, ಅದೇ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹಂಗೆ ಚಿಕ್ಕದಾಗಿ ಡೆಕೋರೇಷನ್ ಥರ ಮಾಡಿ ಒಂದು ದೀಪ ಹಚ್ಚೋಣ. 5 ದೀಪ ಇಲ್ಲಿ ಹಚ್ಚಿದ್ದೀನಿ, ಒಂದು ದೀಪ ಅಲ್ಲಿದೆ. ಬೆಳಗ್ಗೆನೂ ಕೂಡ ಹಚ್ಚಿದೆ ನೋಡಿದ್ರಲ್ವ. ಸೊ ಅದೇ ಪೂಜೆ ಆಗೋ ಟೈಮಲ್ಲಿ 12:30 ಟೈಮಲ್ಲಿ. ಸೊ ಈಗಲೂ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡೋಣ ಅಂತ ಹೇಳಿ ಹೂವೆಲ್ಲ ಮೊದಲು ಇದು ಮಾಡ್ಕೊಳ್ಳೋಣ, ಆಮೇಲೆ ದೀಪ ತೊಗೊಂಬಂದಿಡೋಣ ಅಂತ ಹೇಳಿ. ಸೊ ಎಲ್ಲ ಇದ್ರದ್ದು ಹಿತ್ತಾಳೆ ದೀಪನೇ ಹಚ್ಚಿದ್ವಿ. ಒಂದು ಮಣ್ಣಿನ ದೀಪ ಹಚ್ಚಿದ್ವಿ. ಮಣ್ಣಿನ ದೀಪ ಹಚ್ಬೇಕಂತ ಯಾರೋ ಹೇಳ್ದಂಗಿತ್ತು ಅಂತ ಅಮ್ಮ ಹೇಳಿದ್ರು. ಸರಿ ಅದು ಒಂದು ಕೊಡು, ಇನ್ನಿದೆರಡು ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ ದೀಪನ. 5 ದೀಪ ಅಂತ ಅವರು ಹೇಳಿರೋದು ಅಂತ ಹೇಳ್ಬೋದು, ಬಟ್ ನಾವು ಎಷ್ಟಾದರೂ ಹಚ್ಬೋದು. ಸೊ ನಾನು ಅಲ್ಲೇ ಇದ್ದಿದ್ರೆ ತುಂಬ ದೀಪಗಳೆಲ್ಲ ಇತ್ತು, ಹಚ್ಬೋದಿತ್ತು ಒಂದೇ ಥರದ್ದು. ಇಲ್ಲೆಲ್ಲ ದೊಡ್ಡ ದೊಡ್ಡ ದೀಪ ಕೊಡ್ತೀನಿ ಅಂದರೆ ಮತ್ತೆ ಅದನ್ನು ತೆಗೆದು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಬೇಡ ಬಿಡು 5 ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ನನ್ನ ಸಿಸ್ಟರ್ ಮನೇಲೆಲ್ಲ ತುಂಬ ದೀಪ ಹಚ್ಚಿದ್ವಿ ಕಿಟಕಿಲೆಲ್ಲ ಅಂತ ಅಂದರು. ಇವತ್ತೊಂಥರ ಏನು ಖುಷಿ, ಎಷ್ಟು ದೀಪಗಳು ಎಲ್ಲರ ಮನೇಲೂ ಕೂಡ ಬೆಳಕಿದೆ ದೀಪಗಳು. ಇದೇ ಥರ ಯಾವಾಗಲೂ ಬೆಳಗ್ತಾ ಇರಲಿ ಎಲ್ಲರ ಮನೇಲೂ ಅನ್ನೋದೇ ನನ್ನ ಒಂದು ಆಸೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆನೂ ಕೂಡ ನೆರವೇರಿಸಿದ್ರು ಮೋದಿಜಿಯವರು. ಖುಷಿ ಆಗುತ್ತೆ. ದೀಪ ಹಚ್ಚಿ ಒಳಗೆ ಬರ್ತಾ ಇದ್ವಿ. ಸೊ ಅತ್ತೆ ಮಗಳು ಅವರು ಬ್ಯಾಂಗ್ಳೂರಲ್ಲಿರೋದು, ಅವರು ಮಗಳು ಮತ್ತು ಗಂಡ ಎಲ್ಲ ಪಾಪನ ನೋಡೋಕ್ಕೆ ಅಂತ ಬಂದರು. ಅವ್ರ ಜೊತೆ ಮಾತಾಡ್ತಾರೆ. ಏನೇನ್ ಮಾಡ್ಸಿದ್ರ ಹಬ್ಬಕ್ಕೆ? ಜೋರ್ ಮಾಡಿ ಸ್ನಾನ ಮಾಡಿದಾಗ 1-2 ಗಂಟೆ ಟೈಮ್ ಮಲ್ಕೊಂಡ್ಬಿಡ್ತಾಳೆ. ನಾರ್ಮಲ್ ಆಗಿ ಅವತ್ತು 4 ಗಂಟೆಗೆ ಹೋಗಿ ಇಲ್ಲಿಂದ ಅವ್ರಿಗೆ 6 ಗಂಟೆ ಆಗಿತ್ತಲ್ಲ, ನನಗೆ ಬೇಗ ಮಾಡಿ ಕತ್ತೆ ಬಿಟ್ಟು ನಾನು ಬರೋಕ್ಕಾಗಲ್ಲ ಅಂತ. ಅದು ಬರೋ ಅಷ್ಟೊತ್ತಿಗೆ ಬರೋದೇನು ಹಂಗೆ ಬರೋಕ್ಕಾಗಲ್ಲ ಅಂತ ಅತ್ತೆ ಓಡಿಸಿರೋದು. ಚೂರು ಕೊಡ್ಲಕ್ಕ ಕಡುಬು ಜಾಸ್ತಿ ಮಾಡಿದ್ರೆ ಯಾರು ಅವ್ರು ತಿನ್ನಕ್ಲ, ಅನ್ನ ತಿನ್ನೋದೇನು ಕಡುಬು ತಿನ್ನೋದೇನು ಅಂತಿಲ್ಲ. ಸ್ವಲ್ಪ ಅಂತಾರೆ, ಅವ್ರಿಗೆ ಗೊತ್ತಿಲ್ವಲ್ಲ. ನಮ್ಮ ಜೀವನ ಖುಷಿ ಈಗಲೂ ತಿನ್ನತ್ತೆ. ಜೋರಾಗಿ ಹೇಳು. ನೋ ಪಾಪ ಎಲ್ಲೋಯ್ತು? ಇದು ಸುಳ್ಳು. ಇವಳು ಅಪ್ಪ ಅಮ್ಮನ ಅಜ್ಜ ಅಜ್ಜಿಯ ಮುದ್ದಿನ ಮೊಮ್ಮಗಳಂತಲೇ ಹೇಳ್ಬೋದು. ಸೊ ಏನು ಗೊತ್ತಾ, ಎಲ್ಲರಿಗೂ ಬೈತಾಳೆ ಫೋನಲ್ಲಿ ಆ ಥರ ಎಲ್ಲ. ಸೊ ಡೈರೆಕ್ಟಾಗಿ ನೋಡಿದಾಗ ಇಷ್ಟು ಸೈಲೆಂಟ್ ಯಾರಿಲ್ಲ ಅನ್ನಬೇಕು. ಸ್ವಲ್ಪ ಕ್ಯೂಟಾಗೆಲ್ಲ ಮಾತಾಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಹಿಂಗೆ ಮಾಡ್ತಿದ್ದಾಳೆ. ಏನು ಗೊತ್ತಾ, ಮಾತ್ರೆ ತಂದು ತಡ್ಕೊಳಕ್ಕಾಗಲ್ಲ, ಬಾಡಿ ಲೂಸ್ ಮೋಷನ್ ಆಗೇ ಆಯ್ತಿತ್ತೆ. ಈ ಲೂಸ್ ಮೋಷನ್ ಒಂದು ಟ್ಯಾಬ್ಲೆಟ್, ಅದಕ್ಕೊಂದು ಹಿಂಗೆ ಮಾಡಿ ಆಮೇಲೆ ಲಾಸ್ಟಿಗೆ ಏನಂತ ಗೊತ್ತಾ, ಈ ಕಡೆ ನಂಗೆ ಎತ್ತಕ್ಕೆ ಆಯ್ತಲ್ಲ ಫುಲ್ಲು ಇಟ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ರಕ್ತ ಇಲ್ಲಲ್ಲ ಬ್ಲಡ್,
ಅದು ಏನಿಲ್ಲ, ಇಲ್ಲಿ ಕುತ್ಕೊಂಡು ಬಿಡಿಸೋದು, ಆಮೇಲೆ ಅಡುಗೆ ಮಾಡ್ಕೊಳಂಗಿಲ್ಲ. ಅವ್ರ ಮನೇಲಿ ಬೆಳಗ್ಗೆ ತಿಂಡಿ ಕೊಡೋದು, ಇವ್ರ ಮನೇಲಿ ಸಾಯಂಕಾಲ ಹೊತ್ತು ಕೊಡೋದು, ಉಂಡ್ಬಿಡೋದು. ಅದೆಷ್ಟು ಅಷ್ಟು ಉಂಡ್ಕೊಬಿಟ್ಟು ಸುಮ್ಮನಿರೋದು, ಅಡುಗೆ ಮಾಡೋಂಗಿಲ್ಲ. ಅದು ಬಿಡಿ ಸೇದಿ ಟೀ ಕುಡಿದು ಈ ನರ ಎಲ್ಲ ವೀಕ್ ಆಗೋರಲ್ಲ, ಈಗ ಬಂದು ಒಂದು ಟಾನಿಕ್ ಕೊಟ್ಟು ಆಸ್ಪತ್ರೆಗೆ ಹೋಗೋದೇ ಸರಿಯಾಗಿರಿ. ನನಗೊಂಥರ ಹೆದ್ರಿಕಾಗ್ಬಿಡ್ತು. ಇಲ್ಲಿಂದ ಇಲ್ಲಿಗೆ ಹಿಂಗೆ ಹಿಡ್ಕತ್ತೆ. ಚಳಿ ಅಲ್ವಾ ಆಗ, ಒಂದು ಟೈಮು ಸಕ್ಕ ಚಳಿ ಅಲ್ವಾ. ಇಲ್ಲೇ ಬಂದ್ ನಾವ್ 2 ದಿನ ಬಿಸ್ಲಿತ್ತು. ಅದು ಈ ಒಯ್ಯ 8 ಗಂಟೆವರೆಗೂ ಮಂಕೆತ್ತೆ ಅಂತಲ್ಲ. ಎದ್ದ 5ವರೆಗೆ ಎದ್ದು ಸತ್ತಿ ಹಾಗೆ ಬಿಡಿಸ್ತು ಬೇಡ ಹಾಕೆಲ್ಲ ಚಳಿ ಅಂತ. ಆದ್ರೂ ಹಾಗೆ ಹೋಗ್ಬಿಡಕ್ಲ ನಾನು ಅದಕ್ಕೆ ಇವತ್ತು ನಾವು ಹೇಳ್ಕೊಬೋದಿದೆ ಎಲ್ಲಾದ್ರೂ ಸಿಕ್ಕುತ್ತೇನೆ ಕೂರ್ಸ್ಕೋಗನ್ನ ಅಂತ ನೋಡ್ಕೊಂಡೇ ಬರ್ತಿದ್ರೆ 1 ಗಂಟೆ 2 ಗಂಟೆ ಫಸ್ಟ್ ಇರೋದಲ್ವಾ, ಅಂದ್ರೆ ಇಷ್ಟೊತ್ತಿಗೆ ಒಂದು 5 ಗಂಟೆ ಹಂಗಿರೋದು. ಕೆಲಸ ಈಗಲೂ ಮಾತ್ರ 9 ಗಂಟೆಗೆ ಹೋಗಿ ಡ್ಯೂಟಿಗೆ ಸೈನ್ ಹಾಕ್ಬಿಟ್ಟು 2 ಗಂಟೆ ನಾವೆಲ್ಲ ಹುಡುಕ್ತಿರ್ತೀವಿ. ಏನಾರು ತರಕ್ ಹೇಳ್ಬೇಕಂದ್ರೆ ಹೇಳೋದಂದ್ರೆ ಏನು ತರಂಗಿಲ್ವೇನಂತ ಹಂಗೆ ಹೋದ ಒಟ್ಟಿಗೆ ಒಟ್ಟು ನಡ್ಕದ ಹೋದ್, ಯಾರ ಜೊತೆ ಬೈಕಲ್ಲಿ ಹೋಗ್ಕಲ್ಲ ಏನಿಲ್ಲ ಅಲ್ವಾ. ಯಾವನಾರು ಕೆಡಗ್ಗೆ ಅದು ಬೇರೆ ಮಾಡಿದ್ರೆ ಏನ್ ಮಾಡೋದು. ನಡ್ಕೊಂಡೇ ಹೋಗ್ತಾ ನಡ್ಕಂದೆ ಬರ್ತಾವು. ಟೀ ಕುಡಿಬೇಕು ಅಂದ್ರೆ ಒಂದೊಂದ್ಸಲ ಬರ್ತೇಬೇಕಾದ್ರೆ ಜಯಂತಿನಗರ ಮಗ್ಗಿಕಲ್ಲ ಬರೋದಲ್ವಾ, ಅದು ಟೀ ಕುಡಿಯಕ್ಕೆ ಬರ್ತೇನೆ. ಆಮೇಲೆ ಅದಕ್ಕೆ ಫೇಮಸ್ ಇವಾಗ ಶರವನೊಂದಿಷ್ಟು ತಂದ್ಬಿಟ್ಟು ಹೋಯ್ತಿರ್ತಾನೆ ನೋಡಿನಿ. ಬರೀ ಹಿಂಗೆ ಅಂದು ಹೋಯ್ತಾನ ಅಥವಾ ಅಲ್ಲಿ ಬಿಡ್ತಾನೆ, ಅಲ್ಲಿ ಇತ್ಲಾಗೂ ಬರಕ್ಲ ತಲೆಯ ಬಿಟ್ಟು ನಾನಿದ್ರೆ ಬಾರ ಅಂತ ಅಂದ್ರೆ ಸಾಕು. ಇಲ್ಲ ಅಂತ ಹಿಂಗೆ ಕೈ ತೋರ್ಸೋಯ್ತಿರ್ತಾನೆ. ಯಾರನ್ನ ಕಟ್ಟಾಕ್ತೀಯ ಹೇಳು, ಮರ್ತೋಯ್ತಾ? ಅಲ್ಲ ಯಾರನ್ನ ಕಟ್ಟಕ್ಕೆ ಹೊಡಿತೀಯ? ಅವಳು ಫಸ್ಟ್ ಬಂದಾಗ ಏನಂದ್ಲು ಗೊತ್ತಾ, ನಮ್ಮಜ್ಜಿ ಅಂದ್ಲು. ಇವಾಗ ಹೋಗೋ ಟೈಮಲ್ಲಿ ಹೇಳೋದಾ ಕಟ್ಟಕ್ಕೆ ಹೊಡಿತೀನಿ ಅಂತ? ಮಾಡ್ತಲ್ಲ ನೀನು, ಬತ್ತಲ್ಲ ಇಲ್ಲಿ ಹೇಳು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಗೆ ನನಗೆ ಅಂದರೆ ಏನೂ ಇದಿರಲಿಲ್ಲ, ಕಾಸ್ಟ್ಯೂಮ್ಸ್ ಆಗಲಿ ಏನೇ ಆಗಲಿ. ಸೊ ಇರೋದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.